ಕೂಡ ಕೃತಿ ಆಗಲಿ ದ್ರೌಪದಿ ಆಗಲಿ ಗಾಂಧಾರಿ ಆಗಲಿ ಏನಂಥ ಹೇಳ್ಕೊಡುವಂಥ ಜೀವನ ಅಲ್ಲ. ತುಂಬ ಕ್ಲೇಶಮಯವಾದಂತಹ ಜೀವನ ಅವ್ರದ್ದು. ತುಂಬ ಕಷ್ಟಪಟ್ಟರು. ಅದು ಒಂದು ತಟ್ಟರೆ ಇರಲಿ. ಸಾಮಾನ್ಯ ಜನರು ಹೇಗಿರ್ತಾ ಇದ್ರು ಅಂತ ಅವರಿಗೆ ಇಷ್ಟು ಕ್ಲೇಶವೂ ಇಲ್ಲ, ಇಷ್ಟು ಸುಖವೂ ಇಲ್ಲ. ಇವ್ರದ್ದೊಂಥರ ಸಾಧಾರಣ ಮಧ್ಯಮ ಮಾರ್ಗದಲ್ಲಿ ನಡೆಯುವಂತಹ ಒಂದು ಜೀವನ. ಅಂಥವ್ರು ಹೇಗಿರ್ತಾರೆ, ಅಂಥ ಕಥೆಗಳಂಥ ಪಾತ್ರಗಳನ್ನು ಈ ಉಪಾಖ್ಯಾನಗಳಲ್ಲಿ ಮಹಾಖ್ಯಾನಗಳಲ್ಲಿ ಬಂದಿದೆಯಾ? ಇದ್ದರೆ ಅವರನ್ನು ಯಾತಕ್ಕೆ ನೋಡಬಾರ್ದು, ಅವರನ್ನು ಯಾಕೆ ಅಧ್ಯಯನ ಮಾಡಬಾರ್ದು? ಅವರನ್ನು ಅಧ್ಯಯನ ಮಾಡೋದ್ರಿಂದ ನಮಗೇನು ಪ್ರಯೋಜನ ಆಗುತ್ತೆ? ಈ ದೃಷ್ಟಿಯಿಂದ ಇವತ್ತು ನಾನು ನಿಮ್ಮ ಚಾನಲಲ್ಲಿ ಮಾತಾಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ನಾವು ಹೇಳ್ತಾ ಇರೋದು ಈ ಮುಖ್ಯ ಪಾತ್ರಗಳನ್ನು ಬಿಟ್ಟು ಉಳಿದ ಸಾಧಾರಣ ಪಾತ್ರಗಳು ಬಹುಶಃ ಎಷ್ಟೋ ಜನರ ಹೆಸರುಗಳನ್ನು ಕೇಳೇ ಇರೋದಕ್ಕೆ ಸಾಧ್ಯವಿಲ್ಲ. ಆದರೆ ಅದೆಲ್ಲ ಇರೋದು ಮಹಾಭಾರತದಲ್ಲೇ. ಅದು ಅಮುಖ್ಯ ಅಂತ ಬಿಟ್ಬಿಡ್ತೀವಿ ನಾವು. ಆದರೆ ಇದು ಮುಖ್ಯವಾಗಿ ಇವತ್ತು ಗಣಪತಿ ಅವರ ಚಾನಲ್ನಲ್ಲಿ ಅದನ್ನೇ ಮುಖ್ಯವಾಗಿ ಇಟ್ಕೊಂಡು ಇದೇ ಮಹಾಖ್ಯಾನ ಮಾಡಿಕೊಂಡು ಅದನ್ನು ಉಪಾಖ್ಯಾನ ಅಂತ ಕೈ ಬಿಟ್ಟಿದ್ದೀನಿ ನಾನು. ಆ ದೃಷ್ಟಿಯಿಂದ ಇವತ್ತು ಹೇಳ್ತಾ ಇದ್ದೀನಿ. ಪ್ರಕಾರ ಖಂಡಿತ ಇವತ್ತಿಗೂ ಕೂಡ ನೋಡಿ, ರಾಮ ಮತ್ತು ಎಲ್ಲ ಕಡೆನೂ ರಾಮಾಯಣ ಇದೆ, ಎಲ್ಲ ಕಡೆನೂ ಮಹಾಭಾರತ ಇದೆ. ನಮ್ಮ ಮಂಡ್ಯದ ಹತ್ರ ಪಾಂಡವಪುರ ಇದೆ. ಕೈವಾರ ಇದೆಯಲ್ಲ, ಇಲ್ಲಿ ಇದು ಏಕಚಕ್ರ ನಗರ ಅಂತ ಹೇಳ್ತಾರೆ. ಕೈವಾರ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಕೈವಾರ ಇದೆಯಲ್ಲ ತಾತಯ್ಯನವ್ರದ್ದು, ಅದನ್ನು ಏಕಚಕ್ರ ಅಂತ, ಅಂದರೆ ಹಿಡಿಂಬಿ ಅದು ಆಮೇಲೆ ಅಜ್ಞಾತದಲ್ಲಿ ಬರುವಂಥದ್ದು, ಅಜ್ಞಾತವಾಸದಲ್ಲಿ ಏಕಚಕ್ರ ನಗರ ಅಂತ ಹೀಗೆಲ್ಲ ಹೇಳ್ತಾರೆ. ಹಾಗಾಗಿ ಅಂದರೆ ಇದರ ಅರ್ಥ ಬೇರೆ ಬೇರೆ ಥರ ನಾವು ಮಾಡ್ಕೋಬಹುದು. ಏನಂದರೆ ರಾಮಾಯಣ ಮಹಾಭಾರತ ನಮ್ಮ ಜನಕ್ಕೆ ಎಷ್ಟು ಪ್ರಿಯವಾಗಿತ್ತು, ಎಷ್ಟು ಆತ್ಮೀಯವಾಗಿ ಅವ್ರು ನೋಡಿದ್ರು ಅಂತ ಹೇಳಿದ್ರೆ ಎಲ್ಲವೂ ಕೂಡ ನಮ್ಮಲ್ಲೇ ಇದೆ ಅಂತ, ಅದನ್ನು ಬೇರೆ ಅಂತ ಮಾಡ್ಕೊಳ್ಳಿಲ್ಲ, ನಮ್ಮ ಪಕ್ಕದಲ್ಲೇ ಇದ್ದಿದ್ದು ಅಂತ. ಮೇಲ್ಕೋಟೆಯಲ್ಲಿ ಧನುಷ್ಕೋಟೆ ಅಂತ ಒಂದು ಜಾಗ ಇದೆ. ಇದು ಸಂಸ್ಕೃತ ಯೂನಿವರ್ಸಿಟಿ ಇದೆಯಲ್ಲ ಇನ್ಸ್ಟಿಟ್ಯೂಟು, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಧನುಷ್ಕೋಟೆ ಅಂತಿದೆ. ಏನದು ಹೇಳಿದ್ರೆ ಸೀತೆಗೆ ಬಟ್ಟೆ ಒಗೆಯೋದಕ್ಕೆ ನೀರಿರಲಿರುವಂತೆ. ಅದಕ್ಕೋಸ್ಕರ ಅವಳು ಅಳವತ್ತುಕೊಂಡಾಗ ರಾಮ ಒಂದು ಬಿಲ್ಲನ್ನು ಹಾಕಿ ಆ ನೀರನ್ನು ಚಿಮ್ಮಿಸ್ತಾನಂತೆ. ಅದೊಂದು ಸ್ವಲ್ಪ ಒಳಕ್ಕೆ ಹೋಗಿ ಒಳ್ಳೆ ಗವಿ ಥರ ಇದೆ, ಅಲ್ಲಿ ನೀರು ಪಡುತ್ತೆ. ಸೀತಾದೇವಿ ಬಟ್ಟೆ ಒಕ್ಕೊಳ್ಳೋದಕ್ಕೆ ಮತ್ತು ಅವಳ ಉಪಯೋಗಕ್ಕೋಸ್ಕರವಾಗಿ ರಾಮ ಅಲ್ಲಿ ನೀರನ್ನು ಬರೆಸ್ತಾ ಅಂತ ಹೇಳ್ತಾರೆ. ಹೇಗೆ ಭೀಷ್ಮರಿಗೋಸ್ಕರವಾಗಿ ಬಾಣದಿಂದ ಗಂಗೆಯನ್ನು ಚಿಮ್ಮಿಸಿದ ಅರ್ಜುನ, ಆ ರೀತಿ ಇವರೆಲ್ಲ ಮಹಾಬಿಲ್ಗಾರರು, ಅದರಲ್ಲಿ ಯಾವ ಸಂಶಯವೇ ಇಲ್ಲ. ಖಂಡಿತ ನೀರನ್ನು ತರಿಸೋವಂತಹ, ಭೂಮಿಯಿಂದ ನೀರನ್ನು ತರಿಸೋವಂತಹ ಶಕ್ತಿ ಸಾಮರ್ಥ್ಯ ಇದ್ದವರು. ಅಂದರೆ ಇಲ್ಲೆಲ್ಲ ಬಂದಿದ್ರಾ ಅಂತ ಕೇಳಿದ್ರೆ ಅದನ್ನು ನೀವು ಬೇರೆ ಥರ ಅರ್ಥ ಮಾಡ್ಕೋಬೋದು. ನಮ್ಮಲ್ಲಂತೂ ನಮ್ಮ ಹೃದಯಕ್ಕಂತೂ ಬಂದಿದ್ದಾರೆ, ಮನಸ್ಸಿಗಂತೂ ಬಂದಿದ್ದಾರೆ, ಸಾಹಿತ್ಯಕ್ಕೆ ಬಂದಿದ್ದಾರೆ, ನಮ್ಮ ಜೀವನಕ್ಕೂ ಬಂದಿದ್ದಾರೆ. ಸಾಕ್ಷಾತ್ತಾಗಿ ಅವರು ಆವತ್ತಲ್ಲಿ ಬಂದಿದ್ರ ಅಂತ ಹೇಳಿದ್ರೆ ಅದು ಯಾಕಂದರೆ ನೀವು ಏನು ಬೇಕಾದ್ರೆ. ಆಮೇಲೆ ಮೇಡಮ್, ಈಗ ತುಂಬ ದೂರ ಹೋಗಬೇಕಾಗಿಲ್ಲ. ದೆಹಲಿಯನ್ನು ರಾಜಧಾನಿಯಾಗಿ ಇಟ್ಟುಕೊಂಡಂಥ ಮಹಮ್ಮದೀಯರು ಇಡೀ ದೇಶವನ್ನು ಆಳಲಿಲ್ವೇ? ಕುದುರೆಗಳ ಮೇಲೆ ಓಡಾಡಲಿಲ್ವೇ? ಆದರೆ ಹಿಂದಿನವರು ಹೇಗಿದ್ದರು? ನಾವು ಕುಬ್ಜರಾಗ್ತಾ ಬಂದಿದೆ. ನಮ್ಮ ಮನಸ್ಸಿನ ಅಳತೆಗೋಲು ಕಮ್ಮಿ ಆಗಿದೆ. ಅದು ಭಾಳ ಸಂಕುಚಿತಗೊಂಡಿದೆ. ಅದರ ಪಟ್ಟಿಗೆ ಯಾರೂ ಸಂದೇಹ ಪಡುವಂಥ ಸಾಧ್ಯತೆಗಳಿಲ್ಲ ಅಂತ ಅನಿಸ್ತದೆ. ಹಾಗೆ ನಮಗೆ ರಾಮಾಯಣ ಮಹಾಭಾರತದ ಮೇಲೆ ತುಂಬ ಜನ ಮಾತಾಡಿದ್ದಾರೆ, ತುಂಬ ಜನ ವಿದ್ವಾಂಸರು ಬರೆದಿದ್ದಾರೆ, ನಾನಾ ವಿಧವಾಗಿ ಅದನ್ನು ಇವತ್ತಿಗೂ ಪ್ರಕಟಪಡಿಸ್ತಾ ಇದ್ದಾರೆ. ಒಂದು ಸಣ್ಣ ಕವನದಿಂದ ಹಿಡಿದು ಮಹಾಕಾವ್ಯದವರೆಗೂ ಇವತ್ತಿಗೂ ರಚನೆಗಳಾಗ್ತಾ ಇದೆ. ಅದು ಸ್ಫೂರ್ತಿ ಕೇಂದ್ರವಾಗಿ ಉಳ್ಕೊಂಡಿದೆ. ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ, ನೋಡಿ, ಈ ರಾಮಾಯಣ ಮಹಾಭಾರತಗಳನ್ನು ಹೇಳುವಾಗ ಸಣ್ಣ ಸಣ್ಣ ಪ್ರಸಂಗಗಳನ್ನು ತಗೊಂಡು ಅದನ್ನೇ ದೊಡ್ಡದು ಮಾಡಿ, ಅಂದರೆ ಒಂದು ಇಡೀ ಒಂದು ನಾಟಕವೋ ಅಥವಾ ಒಂದು ಯಕ್ಷಗಾನ ಪ್ರಸಂಗವೋ ಮಾಡಿ ಹೇಳೋದಂತ. ಈಗ ರಾಮಾಂಜನೇಯ ಯುದ್ಧ ಅಂತ ಬರುತ್ತೆ, ಆ ಥರದ್ದೆಲ್ಲ ಉಂಟು. ಹಾಗೆ ಕೃಷ್ಣಾರ್ಜುನ ಯುದ್ಧನೂ ಕೂಡ ಹೇಳ್ತಾರೆ. ಅಲ್ಲಿ ಕೃಷ್ಣಾರ್ಜುನ ಯುದ್ಧ ಮಾಡಿದ್ದು ಉಂಟೋ ಇದ್ರು, ಆಮೇಲೆ ಬಂದಂಥದ್ದು, ಆಮೇಲೆ ಜನರು ವಿಸ್ತಾರ ಮಾಡಿಕೊಂಡಿದ್ದು. ನಾನಿವತ್ತು ನಿಮ್ಮ ಚಾನಲ್ ಮೂಲಕ ಹೇಳಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಮಹಾಭಾರತದಲ್ಲಿ ನೋಡಿ, ಇಡೀ ಕಥೆಯನ್ನು ತೊಗೊಂಡ್ರೆ ಇದು ದೊಡ್ಡ ಕಥೆ ಅಂತ ಹೇಳಿದೆ. ದೊಡ್ಡ ಕಥೆಯಲ್ಲಿ 2 ಧಾರೆಗಳು ಇದೆ. ಒಂದು ಮಹಾಖ್ಯಾನ ಅಂತ, ಇನ್ನೊಂದು ಉಪಾಖ್ಯಾನ ಧಾರೆ ಅಂತ. ಅಂದರೆ ದೊಡ್ಡ ಕಥೆನಲ್ಲಿ ಮುಖ್ಯವಾಗಿ ಆದ್ಯಂತವಾಗಿ ನಡೀತಾ ಇರುವಂಥ ಒಂದು ಕಥಾಭಾಗ ಇರುತ್ತೆ. ಮಧ್ಯದಲ್ಲಿ ಅದಕ್ಕೆ ಸೇರಿಕೊಳ್ಳುವಂತಹ ಉಪಾಖ್ಯಾನಗಳು ಬರುತ್ತೆ.
ಮಹಾಖ್ಯಾನದಲ್ಲಿರುವಂಥ ಕಥೆಗಳನ್ನು ಎಲ್ಲರೂ ಹೇಳಿರೋದ್ರಿಂದ ಅಲ್ಲಿನ ಪಾತ್ರಗಳನ್ನು ಕೂಡ ಎಲ್ಲರೂ ಸ್ಪಷ್ಟವಾಗಿ ಸಾಕಷ್ಟು ಅದರ ಮೇಲೆ ಚರ್ಚೆ ಮಾಡಿರೋದ್ರಿಂದ ನಾನು ಈ ಉಪಾಖ್ಯಾನಗಳಲ್ಲಿ ಬರುವಂತಹ ಸಣ್ಣ ಪುಟ್ಟ ಪಾತ್ರಗಳಿದೆಯಲ್ಲ, ಸಣ್ಣ ಪುಟ್ಟ ಅಂತ ಹೇಳಿದ್ರೆ ಗಾತ್ರದಲ್ಲಿ ಮಾತ್ರ ಉಪಾಖ್ಯಾತ ಬರೋದ್ರಿಂದ ಅವು ಅಮುಖ್ಯ ಅಂತಲ್ಲ, ಅನ್ಇಂಪಾರ್ಟೆಂಟ್ ಅಂತ ಅಲ್ಲ. ಅಂಥ ಪಾತ್ರಗಳು ಯಾಕೆ ಅಲ್ಲ ಅಂತ ಹೇಳಿದ್ರೆ ಆ ಪಾತ್ರಗಳು ನಿಮ್ಮನ್ನು ರಿಪ್ರೆಸೆಂಟ್ ಮಾಡುತ್ತೆ, ಪ್ರತಿನಿಧಿಸುತ್ತೆ. ಈಗ ನೋಡಿ, ದ್ರೌಪದಿ ಆಗಲಿ, ಗಾಂಧಾರಿ ಆಗಲಿ, ಕುಂತಿ ಆಗಲಿ, ಇವರೆಲ್ಲ ಕೂಡ ಆ ರಾಯಲ್ ಫ್ಯಾಮಿಲಿಗೆ ಸೇರಿದವರು, ಅಂದರೆ ಆಳುವ ವರ್ಗದ ಸ್ತ್ರೀಯರು. ಅವರ ಕಥೆಯನ್ನು ಬೇಕಾದಷ್ಟು ಸ್ವತಃ ವ್ಯಾಸ ಮಹರ್ಷಿಗಳಾಗಿ ಹೇಳಿದ್ದಾರೆ. ಆಮೇಲಿನವರು ಕೂಡ ಅದನ್ನು ಬೆಳೆಸಿದ್ದಾರೆ. ಅವರ ದುಃಖ ದುಮ್ಮಾನಗಳನ್ನು ಸಾಕಷ್ಟು ವಿಧವಾಗಿ ಜನ ಬಣ್ಣಿಸಿದ್ದಾರೆ. ಈಗ ಕುಂತಿಯ ಮೇಲೆ ಅದೆಷ್ಟು ನಾಟಕಗಳು ಬಂದಿದೆ, ಚರ್ವಣ ಅನ್ನೋ ಮಟ್ಟಕ್ಕೂ ಬಂದ್ಬಿಟ್ಟಿದೆ. ಆದರೆ ತುಂಬ ಚೆನ್ನಾಗೂ ಇರುತ್ತೆ. ಅದನ್ನು ಬೇಕಾದಷ್ಟು ಜನ ನಾಟಕಗಳು ಆಡಿದ್ದಾರೆ, ಕಾವ್ಯಗಳು ಬರೆದಿದ್ದಾರೆ, ಮಹಾಕಾವ್ಯಗಳು, ಪ್ರಬಂಧಗಳು ಎಲ್ಲನೂ ನಡೆದಿದೆ. ನಾನಿವತ್ತು ಅದೆಲ್ಲವನ್ನು ಬಿಟ್ಟು, ನಾವು ಕುಂತಿ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ, ದ್ರೌಪದಿ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ, ಅವಳ ಹಿಂದೂ ಮುಂದಿನ ಕಥೆಗಳನ್ನೆಲ್ಲ ತಿಳ್ಕೊಂಡಿದ್ದೇವೆ. ಇವರನ್ನೆಲ್ಲ ಬಿಟ್ಟು ಜನ ಇದ್ರಲ್ವ, ಅವರೆಲ್ಲ ಹೇಗಿದ್ದರು, ಆ ಸ್ತ್ರೀಯರು ಯಾವ ರೀತಿ ಚಿಂತನೆ ಮಾಡಿದ್ರು, ಅವರು ಹೇಗೆ ಬದುಕಿದ್ರು, ಅವರ ಮೌಲ್ಯಗಳೇನಿತ್ತು, ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಿತ್ತು, ಅವರು ಏನು ಅಧ್ಯಯನ ಮಾಡ್ತಾಯಿದ್ರು. ಆಮೇಲೆ ಇವರು ಈ ಗಂಡಸರ ಈ ವ್ಯಾಜ್ಯದಲ್ಲಿ ಸಿಕ್ಕಾಕ್ಕೊಂಡು ಬಹಳ ನೊಂದರು. ಎಲ್ಲರೂ ಕೂಡ ಕುತ್ತಿ ಆಗಲಿ, ದ್ರೌಪದಿ ಆಗಲಿ, ಗಾಂಧಾರಿ ಆಗಲಿ, ಏನಂತ ಹೇಳ್ಕೊಳ್ಳುವಂಥ ಜೀವನ ಅಲ್ಲ, ತುಂಬ ಕ್ಲೇಶಮಯವಾದಂತಹ ಜೀವನ ಅವ್ರದ್ದು. ತುಂಬ ಕಷ್ಟಪಟ್ಟರು. ಅದು ಒಂದು ತಟ್ಟರೆ ಇರಲಿ. ಸಾಮಾನ್ಯ ಜನರು ಹೇಗಿರ್ತಾಯಿದ್ರು ಅಂತ, ಅವರಿಗೆ ಇಷ್ಟು ಕ್ಲೇಶವೂ ಇಲ್ಲ, ಇಷ್ಟು ಸುಖವೂ ಇಲ್ಲ. ಇವ್ರಿಗೊಂಥರ ಸಾಧಾರಣ ಮಧ್ಯಮ ಮಾರ್ಗದಲ್ಲಿ ನಡೆಯುವಂತಹ ಒಂದು ಜೀವನ. ಅಂಥವ್ರು ಹೇಗಿರ್ತಾರೆ, ಅಂಥ ಕಥೆಗಳಂಥ ಪಾತ್ರಗಳನ್ನು ಈ ಉಪಾಖ್ಯಾನಗಳಲ್ಲಿ, ಮಹಾಖ್ಯಾನಗಳಲ್ಲಿ ಬಂದಿದೆಯಾ? ಇದ್ದರೆ ಅವರನ್ನು ಯಾತಕ್ಕೆ ನೋಡಬಾರ್ದು, ಅವರನ್ನು ಯಾಕೆ ಅಧ್ಯಯನ ಮಾಡಬಾರ್ದು? ಅವರನ್ನು ಅಧ್ಯಯನ ಮಾಡೋದ್ರಿಂದ ನಮಗೇನು ಪ್ರಯೋಜನ ಆಗುತ್ತೆ? ಈ ದೃಷ್ಟಿಯಿಂದ ಇವತ್ತು ನಾನು ನಿಮ್ಮ ಚಾನಲಲ್ಲಿ ಮಾತಾಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ನಾವು ಹೇಳ್ತಾ ಇರೋದು, ಈ ಮುಖ್ಯ ಪಾತ್ರಗಳನ್ನು ಬಿಟ್ಟು ಉಳಿದ ಸಾಧಾರಣ ಪಾತ್ರಗಳು ಬಹುಶಃ ಎಷ್ಟೋ ಜನರ ಹೆಸರುಗಳನ್ನು ಕೇಳೇ ಇರೋದು ಸಾಧ್ಯವಿಲ್ಲ. ಆದರೆ ಅದೆಲ್ಲ ಇರೋದು ಮಹಾಭಾರತದಲ್ಲೇ. ಅದು ಅಮುಖ್ಯ ಅಂತ ಬಿಟ್ಬಿಡ್ತೀವಿ ನಾವು. ಆದರೆ ಇದು ಮುಖ್ಯವಾಗಿ ಇವತ್ತು ಗಣಪತಿ ಅವರ ಚಾನಲ್ನಲ್ಲಿ ಅದನ್ನೇ ಮುಖ್ಯವಾಗಿ ಇಟ್ಕೊಂಡು ಇದೇ ಮಹಾಖ್ಯಾನ ಮಾಡಿಕೊಂಡು ಅದನ್ನು ಉಪಾಖ್ಯಾನ ಅಂತ ಕೈ ಬಿಟ್ಟಿದ್ದೀನಿ ನಾನು. ಆ ದೃಷ್ಟಿಯಿಂದ ಇವತ್ತು ಹೇಳ್ತಾ ಇದ್ದೀನಿ. ನೀವು ಗಮನಿಸಿರ್ಬೋದು, 20ನೇ ಶತಮಾನದಲ್ಲಿ ಒಂದು ದೊಡ್ಡ ಬುಲ್ಲೆದ್ದಿದ್ದು ಏನಂತ ಹೇಳಿದ್ರೆ, ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಸ್ತ್ರೀಯರು ಮನೆಯಲ್ಲೇ ಕೂಡ ಹಾಕಿದ್ರು ಅವರನ್ನು. ಅವರಿಗೆ ವಿದ್ಯೆ ಇರಲಿಲ್ಲ, ಬುದ್ಧಿ ಬೆಳೆಯೋದಕ್ಕೆ ಬಿಡ್ತಾ ಇರಲಿಲ್ಲ. ಅವರು ಮಕ್ಕಳನ್ನು ಹೆರುವಂಥ ಒಂದು ಯಂತ್ರಗಳಾಗಿದ್ದರು. ಅಂದರೆ ಅವರಿಗೆ ಯಾವ ವಿಧವಾದಂತಹ ಗಂಡಸರಿಗಿದ್ದ ಅನುಕೂಲಗಳಾಗಲಿ, ಸೌಲಭ್ಯಗಳಾಗಲಿ, ಸ್ವಾತಂತ್ರ್ಯವಾಗಲಿ ಏನೂ ಇರಲಿಲ್ಲ. ಸ್ತ್ರೀಯರೆಲ್ಲ ಕೆಲಸಕ್ಕೆ ಬರೆದವರು ಅನ್ನೋ ರೀತಿ ಗಂಡಸರು ಅವರನ್ನು ಟ್ರೀಟ್ ಮಾಡ್ತಿದ್ರು. ಅವ್ರ ಬಗ್ಗೆ ಅಂಥ ಒಂದು ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ರು. ಹೌದು. ಹೀಗೆ ಅಂತ ಒಂದು ವ್ಯಾಖ್ಯಾನ ಶುರುವಾಯಿತು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಆವತ್ತಿನ ಕಾಲದಲ್ಲಿ, ಅಂದರೆ ಇವಾಗ ಒಂದು 100 ವರ್ಷದ ಹಿಂದೆ, ಒಂದು 75-80 ವರ್ಷದ ಹಿಂದೆ ಹೆಂಗಸರು ತುಂಬ ಜನ ಅಧ್ಯಯನ ಮಾಡೋಕ್ಕೆ ಅಥವಾ ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ. ಅವ್ರಿಗೆ ಅಧ್ಯಯನದ ಬಲನೂ ಇರ್ತಾ ಇರಲಿಲ್ಲ. ಮತ್ತು ಎಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ಅವ್ರಿಗೆ ಆಸ್ತಿ ಪಾಸ್ತಿಗಳು ಇರ್ತಾ ಇರಲಿಲ್ಲ. ಅಂದರೆ ಒಟ್ಟಿನಲ್ಲಿ ಒಂಥರ ಅವರು ಪಾರತಂತ್ರದಲ್ಲಿ ಬದುಕ್ತಾಯಿದ್ರು. ಎಲ್ಲ ಥರದಲ್ಲೂ ಆರ್ಥಿಕವಾಗಿ, ಭಾವನಾತ್ಮಕವಾಗಿ, ಕೌಟುಂಬಿಕವಾಗಿ ಅವರು ಪಾರತಂತ್ರ್ಯ ಅಂದರೆ ಡಿಪೆಂಡೆಂಟ್ಸ್ ಆಗಿದ್ರು ಅನ್ನೋದು ಒಂದು. ಸ್ವಾವಲಂಬಿಗಳಲ್ಲ ಆಗಿರಲಿಲ್ಲ. ಮತ್ತು ಅವರನ್ನು ಅಷ್ಟು ಚೆನ್ನಾಗಿ ಅವರು ಗಮನಿಸ್ತಾನೂ ಇರಲಿಲ್ಲ. ಇದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ಆಗಿನ ಕಾಲದ ವಸ್ತುಸ್ಥಿತಿಯೂ ಹೌದು. ಉದಾಹರಣೆಗೆ, ಕೆಲವು ಸಮುದಾಯಗಳಲ್ಲಿ ಗಂಡ ಕೊಂಡ್ಬಿಟ್ರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಬಿಡ್ತಾಯಿದ್ರು, ಚಿಕ್ಕ ವಯಸ್ಸಲ್ಲೇ ಗಂಡ ಕೊಂಡ್ಬಿಡ್ತಾಯಿದ್ರು. ಆ ವಿಧವಾ ಜೀವನ ಏನಾಗಬೇಕಾಗಿತ್ತು? ಅದು ಬಹಳ ದುರ್ಭರವಾಗಿರುವಂಥದ್ದು. ಅದಕ್ಕೆ ಅತ್ಯುತ್ತಮ ಉದಾಹರಣೆಗಳಿದ್ದಾರೆ. ಅಂಥ ಆ ಚಿಕ್ಕ ವಯಸ್ಸಲ್ಲೇ ಗಂಡನನ್ನು ಕಳ್ಕೊಂಡು ಕೂಡ ಅವರು ಯಾವ್ಯಾವ ಮಟ್ಟಕ್ಕೆ ಬೆಳೆದ್ರು ಅನ್ನೋದಕ್ಕೆ ನಂಜನಗೂಡು ತಿರುಮಲಾಂಬ ಅಂಥವರೆಲ್ಲ ಉದಾಹರಣೆಗಳಿದ್ದಾರೆ. ನಾವು ಅದೆಲ್ಲ ಹೇಳ್ತಾ ಇಲ್ಲ ಇವತ್ತು. ನಾನಿವತ್ತು ಯಾವ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಸಮಾಜದಲ್ಲಿ 50 ವರ್ಷಕ್ಕೆ ಒಂದು ವಿತಿನ್ ಒಂದು ಶತಮಾನದಲ್ಲಿ ಅನೇಕ ಬದಲಾವಣೆಗಳು ಬರುತ್ತೆ. ಬದಲಾವಣೆಗಳು ಸಾಮಾಜಿಕವಾಗಿ ಬರುತ್ತೆ, ರಾಜಕೀಯವಾಗಿ ಬರುತ್ತೆ. ಅದಕ್ಕೆ ತಕ್ಕಂತೆ ನಮ್ಮ ಭಾವನೆಗಳಲ್ಲೂ ಬದಲಾವಣೆ ಬರುತ್ತೆ.
ಈಗ ಕಳೆದ ಒಂದು 15 ವರ್ಷದಲ್ಲಿ ನಮ್ಮ ಮನಸ್ಸಿನಲ್ಲಿರೋ ಆಧುನಿಕ ಭಾರತೀಯರ ಮನಸ್ಸು ಹೇಗಿದೆ? ಅದಕ್ಕೆ ಕಾರಣ ಏನು? ರಾಜಕೀಯ ಬದಲಾವಣೆಗಳಾಗಿದ್ದು, ಅದಕ್ಕೆ ತಕ್ಕಂತೆ ಆರ್ಥಿಕ ಬದಲಾವಣೆಗಳಾಗಿದ್ದು. ಈಗ ಒಂದು 20 ವರ್ಷದ ಹಿಂದೆ ಭಾರತಕ್ಕೆ ಎಷ್ಟು ಗೌರವನೇ ಇರಲಿಲ್ಲ. ಗೌರವ ಇರಲಿಲ್ಲ, ಸರಿ, ಗೌರವ ಬಂದಿದೆ, ಆದರೆ ತುಳಿಬೇಕು ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ. ಭಾರತಕ್ಕೆ ಗೌರವ ತಂದದ್ದೇ ದೊಡ್ಡ ಅಪರಾಧ ಆಗೋಕೆ ಈಗ ಅದನ್ನು ತುಳಿಯೋದಕ್ಕೆ ಅಂತ ಟೂಲ್ ಕಿಟ್ಗಳನ್ನು ಬಿಡ್ತಾ ಇದ್ದಾರೆ. ಅಂದರೆ ನಾನು ಇಷ್ಟ ಹೇಳ್ತಾ ಇರೋದು, ಒಂದು ಸಮಾಜದಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ ಈ ಬದಲಾವಣೆಗಳು ನಿತ್ಯ ನಿರಂತರವಾಗಿ ನಡೀತಾನೇ ಇರುತ್ತೆ. ಚೇಂಜ್ ಈಸ್ ಕಾನ್ಸ್ಟೆಂಟ್ ಅಂತ. ಪರಿಣಾಮವಾಗಿ ಸಾಂಸ್ಕೃತಿಕವಾಗಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಸಾಂಸ್ಕೃತಿಕವಾಗಂತೂ ಹಾಗೇ ಆಗುತ್ತೆ. ಸಾಹಿತ್ಯ ರಚನೆಯಲ್ಲಿ ವ್ಯತ್ಯಾಸ ಆಗುತ್ತೆ, ಇದೆಲ್ಲ ಆಗುತ್ತೆ. ಈ ದೇಶದಲ್ಲಿ ಸುಮಾರು 1000 ವರ್ಷಗಳಿಂದ ಗುಲಾಮಗಿರಿದಿತ್ತು ಅಂತ ನಾವು ಒಪ್ಕೊಳ್ತಾ ಇದ್ದೀವಿ ಇವತ್ತಿನ ದಿವಸ, ಹೌದು ತಾನೆ? ಮೊಹಮ್ಮದ್ ಬಿನ್ ಕಾಸಿಮ್ ಅನ್ನೋನು 8ನೇ ಶತಮಾನದ ಹಾದಿಯಲ್ಲಿ ಬಂದಾಗ ಏನು ನಡೀತೋ, ಅಲ್ಲಿಂದ ಹೇಗೆ ಇದರಲ್ಲಿ ಸಿಂಧ್ ಪ್ರಾಂತದಲ್ಲಿ ದಾಹಿರ ರಾಜನನ್ನು ಕೊಂದು ಅಲ್ಲಿನ ಅವರು ಬ್ರಾಹ್ಮಣರಾಗಿದ್ದರು, ಅನೇಕ ಜನರನ್ನೆಲ್ಲ ನಾಶ ಮಾಡಿ ಅವನ ಹೆಂಡತಿನ ಆಕೆ ಇದು ಸಹಗಮನ ಮಾಡ್ತಾಳೆ. ಅವರಿಬ್ಬರು ಹೆಣ್ಣು ಮಕ್ಕಳನ್ನು ಹಿಡ್ಕೊಂಡು ಹೋಗ್ತಾರೆ. ಅವರಿಗೆ ದಾರುಣವಾದಂತಹ ಬದುಕು ಅವ್ರದ್ದು. ಈ ಥರ ಎಲ್ಲ ಆಗುತ್ತೆ. ಅಂದರೆ ಮೇಲ್ಮಟ್ಟದಲ್ಲಿ ರಾಜರ, ಅಂದರೆ ಉಳ್ಳವರ, ಯಾರು ಕ್ಷತ್ರಿಯರು ಅಂತ ಹೇಳ್ತೀವಿ ನಾವು, ಕ್ಷತಾತ್ರಾಯತೆ ಇದೆ ಕ್ಷತ್ರಿಯ ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯರಿಗೆ ಏನಾದರೂ ತೊಂದರೆ ಆದರೆ, ಕ್ಷತ ಅಂದರೆ ವೂಂಡ್ ಅಂತ, ಇಂಜುರಿ, ಗಾಯ. ನಿಮಗೆ ಆಗುವಂಥ, ಸಾಮಾನ್ಯರಿಗೆ ಆಗುವಂತಹ ಗಾಯಗಳನ್ನು, ಅದು ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ, ಅದರಿಂದ ರಕ್ಷಿಸುವಂಥವನು ಕ್ಷತ್ರಿಯ ಅಂತ ಹೇಳ್ತಾರೆ. ಅಂಥವರನ್ನೇ ನಾಶ ಮಾಡಿಬಿಟ್ರೆ ಸಮಾಜದಲ್ಲಿ ಎಂಥ ಅಲ್ಲೋಲ ಕಲ್ಲೋಲಗಳಾಗುತ್ತೆ. ಹೀಗೆಲ್ಲ ಆಗಿ ಅದು ನಿರಂತರವಾಗಿ ಆಗಿ ಸುಮಾರು 800,000 ವರ್ಷಗಳ ಕಾಲ ಕಂಡವರು ಆಳಿ ಈ ದೇಶದ ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಎಷ್ಟು ವಿಧವಾದಂತಹ ಬದಲಾವಣೆಗಳು, ಎಷ್ಟು ವಿಧವಾದಂಥ ಕೀಳರಿಮೆಗಳು ಬಂದುಬಿಟ್ಟು ಅದರ ಪ್ರಭಾವ ಸ್ತ್ರೀಯರ ಮೇಲೂ ಆಯಿತು. ಸ್ತ್ರೀಯರನ್ನು ಪುರುಷರು ನೋಡುವಂಥದ್ರಲ್ಲೇ ವ್ಯತ್ಯಾಸಗಳಾಗೋಯಿತು. ಇದೆಲ್ಲ ಇದ್ದೇ ಇದೆ ನಮಗೆ. ಅದರಿಂದ ಇದನ್ನು ಮೊದಲು ತಿಳ್ಕೋಬೇಕು. ಎಲ್ಲ ಕಾಲದಲ್ಲೂ, ಇವತ್ತು ನಾನು ಮಾತಾಡ್ತಾ ಇರೋದು 5,000 ವರ್ಷಗಳಿಗಿಂತ ಪ್ರಾಚೀನವಾದಂತಹ ಸಮಾಜದ ಬಗ್ಗೆ. ಆದ್ದರಿಂದ ಒಂದೊಂದ್ಸತಿ ಏನಾಗಿದೆ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ, ದಿ ಸ್ಟ್ರೆಂತ್ ಈಸ್ ವೀಕ್ನೆಸ್ ಅನ್ನೋ ಥರ ಆಗಿದೆ. ಈಗ ನೋಡಿ, ಈ ಕ್ರಿಶ್ಚಿಯನ್ ಸಮಾಜ ಇದೆಯಲ್ಲ, ಇದೆಲ್ಲ ಕ್ರಿಸ್ತಪೂರ್ವ, ಕ್ರಿಸ್ತ ಶಕ ಅಂತ ಶುರು ಮಾಡ್ತೀವಿ. ಅಂದರೆ 2,500 ವರ್ಷಕ್ಕಿಂತ ಹಿಂದೆ ಮುಂದಕ್ಕೆ ಹೋಗೋದಿಲ್ಲ. ಮುಂದಕ್ಕೆ ಹೋಗ್ತಾ ಇದೆ, ಹಿಂದಕ್ಕೆ ಹೋಗೋಲ್ಲ. ನಮ್ಮದು ಶುರು ಆಗೋದೇ 5,000, 6,000 ವರ್ಷದ ಹಿಂದಿನಿಂದ, ಮಹಾಭಾರತದ ಕಾಲ. ಹೀಗಾದರೆ ಈಗ ಅದನ್ನು ಪ್ರೀ ಹಿಸ್ಟಾರಿಕ್ ಅಂತ ಹೇಳಿ ಕೈಯೇ ಬಿಟ್ಟುಬಿಡ್ತಾರೆ. ಅಂದರೆ ಆ ವಿಚಾರಗಳನ್ನೆಲ್ಲ ನಾವು ಗಮನಿಸೋಕೆ ಹೋಗೋದಿಲ್ಲ. ಉದಾಹರಣೆಗೆ ನಮ್ಮ ಇತಿಹಾಸನ ಯಾವುದರಿಂದ ಹೇಳ್ತೀವಿ? ಸಾವರ್ಕರ್ ಇತಿಹಾಸ ಬಂದಾಗ 6 ಚಿನ್ನದ ಯುಗಗಳು, ಅವರು ಒಂದು ಇಂಟ್ರೊಡಕ್ಷನಲ್ಲಿ ಹೇಳ್ತಾರೆ ಮುನ್ನುಡಿನಲ್ಲಿ, ನಮ್ಮ ದೇಶದಲ್ಲಿ ಆ ಪೌರಾಣಿಕ ಯುಗ ಅಂತಿದೆಯಲ್ಲ, ಯಾವುದು ಈ ಕ್ರಿಶ್ಚಿಯನ್ನರ ಯುಗಕ್ಕಿಂತ ಹಿಂದಿಂದೋ, ಅದನ್ನು ನಾವು ಒಪ್ಕೊಂಡೇ ಇಲ್ಲ, ಅಲ್ಲಿಂದ ಶುರು ಆಯಿತು ಅಂತ. ಆದ್ದರಿಂದ ನಾನು ಕೂಡ ಅದನ್ನು ಬಿಟ್ಟು ಈ ಆಧುನಿಕರು ಏನು ಹೇಳ್ತಾರೆ ಅಲ್ಲಿಂದನೇ ಶುರು ಮಾಡ್ತೀನಿ ಅಂತ ನಮ್ಮ ದೇಶದ ಇತಿಹಾಸವನ್ನು ಅಲೆಕ್ಸಾಂಡರ್ನ ಆಕ್ರಮಣ ಕಾಲದಿಂದ ಶುರು ಮಾಡ್ತಾರೆ. ದಟ್ ಇಸ್ ಪೂರ್ವ 2300-400 BCಯಿಂದ ಶುರು ಮಾಡ್ತಾರೆ. ಅದಕ್ಕಿಂತ ಒಂದು 100 ವರ್ಷಗಳ ಹಿಂದೆ ಬುದ್ಧದೇವನ ಆಗಮನ ಆಗಿತ್ತು. ಅಂದರೆ 2000 ಬುದ್ಧನ ಕಾಲದಿಂದ ತಗೊಳ್ತಾರೆ ಹೊರತು ಅದಕ್ಕಿಂತ ಪ್ರಾಚೀನ ಕೊಳ್ಳೋದಿಲ್ಲ. ಅಂದರೆ ಇಷ್ಟು ವಿಶಾಲವಾಗಿರುವಂತಹ ಒಂದು ದೇಶ, ಇಷ್ಟು ಪ್ರಾಚೀನವಾಗಿರುವಂಥ ಇತಿಹಾಸ, ಇದನ್ನೆಲ್ಲ ಅವ್ರು ಕೈಯೇ ಬಿಟ್ಟಿರ್ತಾರೆ. ಅದನ್ನು ನಾವು ಇನ್ನೂ ಪೂರ್ತಿ ನಮ್ಮಲ್ಲಿ ಇತಿಹಾಸನ ನಾವು ಬದಲಿಸಿಲ್ಲ. ಇತಿಹಾಸದ ಇದು ಏನಂತ ಹೇಳ್ತೀವಿ, ಈ ಪ್ರಯಾರಿಟೀಸ್ ಏನಿದೆ ಅದನ್ನು ಇನ್ನೂ ತಂದಿಲ್ಲ. ನಾವು ಟೆಕ್ಸ್ಟ್ ಬುಕ್ಕು ತಂದಿಲ್ಲ, ನಮ್ಮ ಜೀವನಕ್ಕೂ ತಂದುಕೊಂಡಿಲ್ಲ. ಹಾಗಾಗಿ ನಾವು ಬಾಕಿಯದಲ್ಲೇ ಉಳ್ಕೊಟ್ಟಿದ್ದೇವೆ. ನೋಡೋಣ ಏನಾಗುತ್ತೆ ಅಂತ ಇದುವರೆಗೂ ಬಿಟ್ಟಿಲ್ಲ. ಹೀಗಾಗ್ತಾ ಇರೋದ್ರಿಂದ ನಾನು ಇವತ್ತಿನ ದಿವಸ ಕೆಲವು ವಿಚಾರಗಳನ್ನು ಮಾತ್ರ ಹೇಳ್ತೀನಿ. ಅಂದರೆ ಆಗಿನ ಕಾಲದಲ್ಲಿ, ಬಹಳ ಪ್ರಾಚೀನ ಕಾಲದಲ್ಲಿ ಈ ದೇಶದಲ್ಲಿ ಏನಿತ್ತು ಅಂತ. ಅಂದರೆ ಈಗ ಕಳೆದ 100 ವರ್ಷದಿಂದ ಸ್ತ್ರೀಯರನ್ನು ಈ ರೀತಿ ತುಂಬ ಕೆಳಮಟ್ಟದಲ್ಲಿದ್ದಾರೆ ಅಂತ ನಾವು ಚಿತ್ರಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಅವಮಾನ ಪಟ್ಕೊಳ್ತಾರೆ, ಅದಕ್ಕೋಸ್ಕರ ನಮ್ಮ ದೇಶವನ್ನು ಹೀನಾಮಾನ ಆಡ್ಕೊಳ್ಳೋರುಂಟು, ಹೊರಗಡೆ ಹೋಗಿ ಈ ದೇಶವನ್ನು ಬೈಯೋರುಂಟು, ಸ್ತ್ರೀಯರೇ ಇದ್ದಾರೆ. ಫೆಮಿನಿಸಮ್ ತಂದರು, ಅದಕ್ಕೋಸ್ಕರ ಇದೆಲ್ಲ ಇದ್ದಾರೆ. ಈಗ ನಾನು ಹೇಳ್ತಾ ಇರೋದು ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತ. ಈಗ ನಾನು ಮಹಾಭಾರತದ ವಿಚಾರ ಮಾತಾಡ್ತಾ ಇದ್ದೀನಿ. ಮಹಾಭಾರತ ಕಾಲದಲ್ಲಿ ಹೇಗಿದ್ದರು ಸ್ತ್ರೀಯರು?
ಅದಕ್ಕಿಂತ ಹಿಂದೂ ವೇದಯುಗ ಅಂದರೆ ಉಪನಿಷತ್ ಕಾಲದಲ್ಲಿ ಹೇಗಿದ್ದರು ಸ್ತ್ರೀಯರು, ಇದೆಲ್ಲ ಹೇಗಿದ್ದರು ಮಾಡಿದ್ರು ಅನ್ನೋದು ಒಂದು. ಇದರ ಹಿನ್ನೆಲೆ ಸಾಮಾನ್ಯವಾಗಿ ಒಂದು ವಿಶಾಲವಾದಂತಹ ಸಂಸ್ಕೃತಿಗೆ, ಈಗ ಒಂದು ಮಹಾನದಿಗೆ ಹೇಗೆ ಒಂದು ಸಣ್ಣ ಪಾಯಿಂಟ್ ಆಫ್ ಆರಿಜಿನ್ ಅಂತಿರುತ್ತೋ, ಈಗ ಗಂಗಾ ನದಿ 2400 ಮೈಲಿ ಹರಿತಾಳಂತೆ. ಆದರೆ ಶುರುವಾಗೋದಲ್ಲಿ ಗೋಮುಖದಲ್ಲಿ ಇಷ್ಟ ತೋಟ ಅಂತ ನೀರು ಶುರುವಾಗುತ್ತೆ. ಹಿಮಾಲಯದಲ್ಲಿ ಅಷ್ಟು ಎತ್ತರದಲ್ಲಿ ಗೋಮುಖದಲ್ಲಿ ಶುರುವಾಗುತ್ತೆ. ಹಾಗಿರೋವಾಗ ಇದು ಕೂಡ ಈ ಮಹಾ ಸಂಸ್ಕೃತಿಯು ಕೂಡ ಈ ತಾಲ ಪ್ರವಾಹವು ಕೂಡ ಎಲ್ಲೋ ಒಂದು ಕಡೆಯಿಂದ ಬಿಂದುವಿನಿಂದ ಆರಂಭ ಆಗುತ್ತೆ. ಆಗಿನ ಕಾಲದಲ್ಲಿ ಹೇಗಿತ್ತು, ಈಗ ನಾನು ಮಹಾಭಾರತ ಮಾತಾಡ್ತಾ ಇರೋದ್ರಿಂದ ಮಹಾಭಾರತ ಕಾಲದಲ್ಲಿ ಸ್ತ್ರೀಯರು ಹೇಗಿದ್ರು ಅಂತ. ಅಂದರೆ ಮಹಾಭಾರತವು ಕೂಡ ವೈದಿಕ ಯುಗದ ಮುಂದುವರಿದ ಭಾಗ ಸಾಹಿತ್ಯ. ಈಗ ನಾವು ನಮ್ಮ ಇತಿಹಾಸವನ್ನು ಹೇಳುವಾಗ ಅದಾದಮೇಲೆ ಇತಿಹಾಸ ಯುಗ, ಅದಾದಮೇಲೆ ಉಳಿದಿತ್ತು ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಿತ್ತು ಅದಕ್ಕೋಸ್ಕರವಾಗಿ ನಾನು ಈ ಮಹಾಭಾರತದಲ್ಲಿ ಬರುವಂತಹ ಸ್ತ್ರೀಯರು ತುಂಬ ಉತ್ತಮವಾದಂತಹ ಸ್ಥಾನಮಾನ ಅವರಿಗೆ ದೊರಕಿತ್ತು.